Good morning, children. Welcome to today's EVS class. All of you, open your textbook, page number 32. Children, we were studying the lesson, the story of a drop of water. In that lesson, you have learnt the sources of water, ನೀರಿನ ಆಕರಗಳ ಬಗ್ಗೆ ಕಲ್ತಿದ್ದೀರ. So, which are the sources of water, children? Lake, river, hand pump, stream, well, rivulet. These all are what? Sources of water. Okay. ನೀರಿನ ಆಕರಗಳು ಯಾವುದು? Lake, river, stream, well, rivulet, hand pump, etc. So, today let us study about the purpose for what you use water. So, look into the textbook, page number 32, children. Children, for what purposes do you use me? Write them in the pictures of drops given here. So, children, what you have to write? You have to write for what purpose you use the water. ನೀವು ನೀರನ್ನು ಯಾವುದಕ್ಕೆ ಬಳಸ್ತೀರಾ ಅನ್ನೋದನ್ನು ನೀವೇನು ಮಾಡಬೇಕು, ಇಲ್ಲಿ ಬರಿಬೇಕು. ಸೊ ವಿ ಯೂಸ್ ವಾಟರ್ ಫಾರ್ ಡ್ರಿಂಕಿಂಗ್, ವಿ ಯೂಸ್ ವಾಟರ್ ಫಾರ್ cooking, we use water for bathing, we use water to wash clothes, we use water to clean inside the house, we use water to clean the veranda of our house, we use water to wash vessels, we use water to grow plants. ಸೊ ಚಿಲ್ಡ್ರನ್, ನಾವು ನೀರನ್ನು ಯಾವುದ್ಯಾವುದಕ್ಕೆ ಬಳಸ್ತೀವಿ? ನೀರನ್ನು ಕುಡಿಯೋದಕ್ಕೆ, ಅಡುಗೆ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ, ಪಾತ್ರೆಗಳನ್ನು ತೊಳಿಲಿಕ್ಕೆ, ಬಟ್ಟೆಗಳನ್ನು ತೊಳಿಲಿಕ್ಕೆ, ಮನೆಯ ಒಳಗೆ ಹಾಗೂ ಹೊರಗೆ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಹಾಗೂ ಗಿಡ ಮರಗಳನ್ನು ಬೆಳಿಲಿಕ್ಕೆ ನಾವು ಏನು ಮಾಡ್ತೇವೆ? ನೀರನ್ನು ಉಪಯೋಗಿಸ್ತೇವೆ. ಓಕೆ, ಆಲ್ ರೈಟ್. Now tell me, where do you bring me from to your house? Right here. So, what you have to do? You have to write here from where do you bring water to your house. ನೀವು ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ನೀರನ್ನು ಎಲ್ಲಿಂದ ತರ್ತೀರಾ ಅನ್ನೋದನ್ನು ಇಲ್ಲಿ ಬರಿಬೇಕು. ಸೊ, ಸಿಯರ್, ವೆಲ್, ಲೇಕ್, ಹ್ಯಾಂಡ್ ಪಂಪ್, ಟ್ಯಾಪ್. ಓಕೆ, ಸೊ ಮೋಸ್ಟ್ ಆಫ್ ದೆಮ್, ತುಂಬ ಜನ ಏನೋ ಮನೆಯಲ್ಲಿ ಉಪಯೋಗಿಸುವಂತಹ ನೀರನ್ನು ಬಾವಿಯಿಂದ ಅಥವಾ ಲೇಕಿಂದ, ಹ್ಯಾಂಡ್ ಪಂಪಿಂದ ಅಥವಾ ಟ್ಯಾಪಿಂದ ಏನು ಮಾಡ್ತೀರಾ? ನೀವು ತರ್ತೀರಾ. ಸೊ ಯು ಹ್ಯಾವ್ ಟು ರೈಟ್ ಹಿಯರ್ ಫ್ರಮ್ ವೇರ್ ಯು ಬ್ರಿಂಗ್ ವಾಟರ್ ಟು ಯೋರ್ ಹೌಸ್, ಚಿಲ್ಡ್ರನ್. ಓಕೆ, ಸೊ ಲೆಟ್ us go to the next page. Okay, page number 33. How far are they located from your house? See here, they have given the picture of pond, okay, hand pump, stream, tap and well. Okay, they have given the picture. You have to write how far they are located. Maybe 1 mile. Okay, maybe 100 meters, maybe 200 meters, like that you have to write how far they are located. ನಿಮ್ಮ ಮನೆಯಿಂದ ಎಷ್ಟು ದೂರ, ಏನು ಬಾವಿ ಎಷ್ಟು ದೂರ ಇದೆ, ಹಳ್ಳ ಎಷ್ಟು ದೂರ ಇದೆ, ಆಮೇಲೆ ನಲ್ಲಿ ಎಷ್ಟು ದೂರ ಇದೆ, ಹ್ಯಾಂಡ್ ಪಂಪ್ ಎಷ್ಟು ದೂರ ಇದೆ, ಇದನ್ನೆಲ್ಲ ಏನು ಮಾಡಬೇಕು, ನೀವು ಈ ಬಾಕ್ಸಲ್ಲಿ ಬರಿಬೇಕು ಮಕ್ಕಳ. ಓಕೆ, ನೆಕ್ಸ್ಟ್, children, who brings me to your house? Write the answer inside the drops given here. ಓಕೆ, ನಿಮ್ಮ ಮನೆಗೆ ನೀರನ್ನು ಯಾರು ತರ್ತಾರೆ? ಸೊ ಮೇ ಬಿ ಯೋರ್ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಅಂಕಲ್, ಆಂಟ್. ಸೊ ನಿಮ್ಮ ಮನೆಯಲ್ಲಿ ನೀರನ್ನು ಯಾರು ತರ್ತಾರಲ್ಲ ಅವರ ಹೆಸರನ್ನು, ಅವರನ್ನು ನೀವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಅಮ್ಮ ತರೋದಾದರೆ ಮದರ್ ಅಂತ ಬರೀಬೇಕು, ಅಪ್ಪ ತರೋದಾದರೆ ಫಾದರ್, ಅಜ್ಜ ತರೋದಾದರೆ ಗ್ರ್ಯಾಂಡ್ ಫಾದರ್, ಅಜ್ಜಿ ತರೋದಾದರೆ ಗ್ರ್ಯಾಂಡ್ ಮದರ್, ಅಣ್ಣ ಅಥವಾ ಅಕ್ಕ ತರೋದಾದರೆ ಬ್ರದರ್, ಸಿಸ್ಟರ್. ಈ ರೀತಿಯಾಗಿ ನೀವೇನು ಮಾಡಬೇಕು, ಈ ಡ್ರಾಪಲ್ಲಿ
ಬರೀಬೇಕು. ನಿಮ್ಮ ಮನೇಲಿ ನೀರು ಯಾರು ತರ್ತಾರೆ ಅನ್ನೋದನ್ನು ಏನು ಮಾಡಬೇಕು, ನೀವು ಇಲ್ಲಿ ಬರೀಬೇಕು ಮಕ್ಕಳ. ಓಕೆ, ಸೊ ನೌ next let us go for the next activity. Read carefully the table given below, then put a right mark in the column of the source of water used for various purposes. Okay, so uses of water: river, pond, well, hand pump, stream, sea, rivulet. So we use water for drinking. ಕುಡಿಯೋ ನೀರನ್ನು ಎಲ್ಲಿಂದ ತರ್ತೀವಿ? ಸೊ ದ ಸೋರ್ಸ್ ಆಫ್ ವಾಟರ್ ವೇರ್ ವಿ ಗೆಟ್ ಡ್ರಿಂಕಿಂಗ್ ವಾಟರ್. ನಮಗೆ ಕುಡಿಯೋ ನೀರು ಎಲ್ಲಿ ಸಿಗುತ್ತೆ? ಒಂದು ಬಾವಿಲಿ, ಮತ್ತೊಂದು ರಿವ್ಯುಲೆಟಲ್ಲಿ. ಓಕೆ, ನೆಕ್ಸ್ಟ್ ವಾಷಿಂಗ್ ಡಿಶಸ್, ಪಾತ್ರೆಗಳನ್ನು ತೊಳೆಯೋದು. ಓಕೆ, ಪಾತ್ರೆಗಳನ್ನು ತೊಳೆಯಲು ನಾವು ಹ್ಯಾಂಡ್ ಪಂಪಿಂದ ಬರುವಂತಹ ನೀರನ್ನು ಉಪಯೋಗಿಸ್ತೇವೆ. ಬಟ್ಟೆಗಳನ್ನು ತೊಳೆಯೋದು ವಾಷಿಂಗ್ ಕ್ಲೋತ್ಸ್ ಎಲ್ಲಿ? ಪಾಂಡ್ಗಳಲ್ಲಿ. ಓಕೆ, ನಿಯರ್ ಪಾಂಡ್. ಬ್ಯಾಥಿಂಗ್, ಸೊ ಸ್ನಾನಕ್ಕೆ ನಾವು ಹ್ಯಾಂಡ್ ಪಂಪಿಂದ ಬರುವಂತಹ ನೀರನ್ನು ಉಪಯೋಗಿಸ್ತೇವೆ. ಸೊ ನವಡೇಸ್ ಎವ್ರಿ ಒನ್ ಹ್ಯಾವ್ water fix it to the well and you will fill in the water tank. ನೀವು ನೀರು ಟ್ಯಾಂಕಲ್ಲಿ ಏನು ಮಾಡ್ತೀರಾ? ನೀರನ್ನು ತುಂಬಿಟ್ಕೊಂಡು ಮನೇಲಿ ನಲ್ಲಿಯನ್ನು ಬಿಟ್ಕೊಂಡು ಅಥವಾ ಶವರನ್ನು ಬಿಟ್ಕೊಂಡು ನೀವು ಸ್ನಾನ ಮಾಡ್ತೀರಾ. ಬಟ್ ಇನ್ ಓಲ್ಡನ್ ಡೇಸ್ ವಾಟ್ ದೇ ಯೂಸ್ ಟು ಡೂ? ದೇ ಯೂಸ್ ಟು ಯೂಸ್ ವಾಟರ್ ಹ್ಯಾಂಡ್ ಪಂಪ್. ಓಕೆ, to take hand pump water to take bath, and people used to go for water pond to wash clothes. Okay, and for drinking they used to bring either from the well or from the rivulet, children. So now next cooking. ಅಡುಗೆ ಮಾಡಲಿಕ್ಕೆ ನಾವು ಎಲ್ಲಿಂದ ನೀರು? river or ವೆಲ್. ಓಕೆ, ಸೊ ಮೋಸ್ಟ್ ಆಫ್ ದಿ ಹೌಸಸ್ ಈಗಲೂ ಕೂಡ ನಿಮ್ಮ ಮನೇಲಿ ಬಾವಿಯಿಂದ ಅಡುಗೆ ಮಾಡಲಿಕ್ಕೆ ಬಾವಿಯಿಂದ ನೀರನ್ನು ನೀವು ಸೇದಿಕೊಂಡು ತರ್ತಾ ಇರ್ತೀರ. ನೀವು ಅಮ್ಮ ಅಥವಾ ಅಪ್ಪ ಮಾಡೋದನ್ನು ನೀವು ನೋಡಿದ್ದೀರ. ಬಟ್ ರಿವರಿಗೆ ಹೋಗೋದು ಕಡಿಮೆ. ಓಕೆ, ನೆಕ್ಸ್ಟ್ ಗಾರ್ಡನಿಂಗ್. ಸೊ ಫಾರ್ ಗಾರ್ಡನಿಂಗ್ ಫ್ರಮ್ ವೇರ್ ಡು ಯು ಬ್ರಿಂಗ್ ವಾಟರ್? ಫಾರ್ ಗಾರ್ಡನಿಂಗ್ ಯು ವಿಲ್ ಬ್ರಿಂಗ್ ವಾಟರ್ ಫ್ರಮ್ ಹ್ಯಾಂಡ್ ಪಂಪ್. ವಾಷಿಂಗ್ ಡೊಮೆಸ್ಟಿಕ್ ಆ್ಯನಿಮಲ್ಸ್, ಸಾಕು ಪ್ರಾಣಿಗಳನ್ನು ತೊಳಿಲಿಕ್ಕೆ. ಸಾಕು ಪ್ರಾಣಿಗಳನ್ನು ನಾವು ಹಳ್ಳದಲ್ಲಿ ಹೋಗಿ ಏನು ಮಾಡ್ತೇವೆ? ಸ್ನಾನ ಮಾಡಿಸ್ಕೊಂಡು ಬರ್ತೇವೆ, ಹೌದಾ? ಸೊ ಸ್ಟ್ರೀಮ್. ಓಕೆ, ವಾಷಿಂಗ್ ಡೊಮೆಸ್ಟಿಕ್ ಆ್ಯನಿಮಲ್ಸ್ ವಿ ಯೂಸ್ ದ ವಾಟರ್ ಆಫ್ ಸ್ಟ್ರೀಮ್. ಸೊ ಫಾರ್ ವಾಷಿಂಗ್ ವೆಹಿಕಲ್ಸ್ ವಿ ಗೋ ಟು ದಿ ಪಾಂಡ್ ಆ್ಯಂಡ್ ವಿ ವಾಶ್ ಅವರ್ ವೆಹಿಕಲ್ಸ್, children. So these are the sources of water used for various purposes. Okay, understood, children? Next, dear children, what is the source of drinking water in your school? Yes, ನೀವು ನಿಮ್ಮ ಸ್ಕೂಲಲ್ಲೂ ಕುಡಿಯೋ ನೀರು ನಿಮ್ಮ ಸ್ಕೂಲಲ್ಲೂ ಇದೆ, ಹೌದಾ? ಆ ಕುಡಿಯೋ ನೀರನ್ನು ಹೇಗೆ ತರ್ತೀರಾ? ವೆಲ್, ರಿವರ್, ಹ್ಯಾಂಡ್ ಪಂಪ್ ಆ ಪಾಂಡ್. ನೀವು ಎಲ್ಲೆಲ್ಲಿಂದ ನೀವು ಸ್ಕೂಲಿಗೆ ಕುಡಿಯೋ ನೀರನ್ನು ತರಬಹುದು? ನೀವು ಬಾವಿಯಿಂದ ಅಥವಾ ರಿವರಿಂದ ಅಥವಾ ಹ್ಯಾಂಡ್ ಪಂಪಿಂದ ಅಥವಾ ಪಾಂಡಿಂದ ನೀವೇನು ಮಾಡ್ಬೋದು? ಸ್ಕೂಲಿಗೆ ಕುಡಿಯೋ ನೀರನ್ನು ತಗೊಂಡು ಬರಬಹುದು. ಓಕೆ, ನೆಕ್ಸ್ಟ್, ಹೌ ಡು ಯು ಸ್ಟೋರ್ ಮೀ ಇನ್ ಯೋರ್ ಹೌಸ್? ನೀವು ನಿಮ್ಮ ಮನೆಯಲ್ಲಿ ನೀರನ್ನು ಹೇಗೆ ಶೇಖರಿಸಿ ಇಡ್ತೀರಾ? ಲುಕ್ ಆಟ್ ದಿ ಪಿಕ್ಚರ್ಸ್ ಆ್ಯಂಡ್ ಪುಟ್ ಮಾರ್ಕ್ ಇನ್ ದ ಬಾಕ್ಸ್ ಪ್ರೊವೈಡೆಡ್ ಆ್ಯಂಡ್ ಆಲ್ಸೋ ರೈಟ್ ವಿಚ್ ಮಟೀರಿಯಲ್ಸ್ ದೇ ಆರ್ ಮೇಡ್ ಆಫ್. ಓಕೆ, ದಿಸ್ ಇಸ್ ದ ಪಾಟ್. ಓಕೆ, ಇಟ್ ಈಸ್ ಮೇಡ್ ಆಫ್ ಮಡ್. ಮಣ್ಣಿನ ಮಡಿಕೆ. ನೀವು ಮನೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಡ್ತೀರಾ ಅಂದರೆ ಇದಕ್ಕೆ ರೈಟ್ ಹಾಕಿ. ಓಕೆ, it is already given. For example, they have given, children. Okay, ಸೊ ಈ ಮಡಿಕೆ ಯಾವುದರಿಂದ ಮಾಡಿದ್ದಾಗಿರುತ್ತೆ? ಮಣ್ಣಿಂದ ಮಾಡಿದ್ದಾಗಿರುತ್ತೆ. ಯು ಆಲ್ಸೋ ಹ್ಯಾವ್ ಟು ರೈಟ್ ಫ್ರಮ್ ವಿಚ್ ಮಟೀರಿಯಲ್. ಓಕೆ, ಯಾವ ವಸ್ತುವಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನು ಕೂಡ ನೀವೇನು ಮಾಡಬೇಕು? ಇದರಲ್ಲಿ ಬರಿಬೇಕು. ಸೊ ನೆಕ್ಸ್ಟ್, ಇದು ಏನು? ಇಟ್ ಈಸ್ ಆಲ್ಸೋ ಅ ಪಾಟ್, ಚಿಲ್ಡ್ರನ್. ಓಕೆ, ಇಟ್ ಈಸ್ ಆಲ್ಸೋ ಅ ಪಾಟ್. ತಾಮ್ರದ ಬಿಂದಿಗೆ. ಸೊ ಈ ಬಿಂದಿಗೆಯನ್ನು ಯಾವುದರಿಂದ ಮಾಡಿರ್ತಾರೆ? ತಾಮ್ರದಿಂದ ಮಾಡಿರ್ತಾರೆ. ಸೊ ಇನ್ ಇಂಗ್ಲೀಷ್ ಇಟ್ ಈಸ್ ವಾಟ್? ಕಾಪರ್. ಓಕೆ, ದಿಸ್ ಪಾಟ್ ಇಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್. ಇಫ್ ಯು ಸ್ಟೋರ್ ವಾಟರ್ ಇನ್ copper pot, then you have to put tick mark for this in this
column. Okay, and if you store water in plastic bottles, you have to put a tick mark in this water column, children. Okay, so see here, this is a bottle, and this bottle, it is made up of what? Plastic. Next, let us see the next picture. It is what? It is a bucket. If you store water in the bucket at your house, then put a tick mark for this, and you have to write. So bucket mostly ಯಾವುದರಿಂದ? ಬಕೆಟ್ ಮೋಸ್ಟ್ಲಿ ಟಿನ್ನಿಂದ, ತಗಡಿಂದ ಮಾಡಿರ್ತಾರೆ, ಆರ್ ಮೇ ಬಿ ಯು ಆರ್ ಯೂಸಿಂಗ್ ದ ಬಕೆಟ್ಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್, ಚಿಲ್ಡ್ರನ್. ನೆಕ್ಸ್ಟ್, ಮೋಸ್ಟ್ ಆಫ್ ದಿ ಹೌಸಸ್ ಹ್ಯಾವ್ ದಿಸ್ ವಾಟರ್ ಟ್ಯಾಂಕ್. ಈ ವಾಟರ್ ಟ್ಯಾಂಕ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ, ಹೌದಾ? ಸೊ ನೀವು ಏನು ನೀರನ್ನು ಈ ವಾಟರ್ ಟ್ಯಾಂಕಲ್ಲಿ ಶೇಖರಣೆ ಮಾಡ್ತೀರಿ ಅಂದರೆ ಈ ಕಾಲಮಲ್ಲಿ ರೈಟ್ ಮಾರ್ಕ್ ಹಾಕಿ. ಆಮೇಲೆ ಈ ವಾಟರ್ ಟ್ಯಾಂಕ್ ಯಾವ ವಸ್ತುವಿಂದ ಮಾಡಲ್ಪಟ್ಟಿದೆ? ಇದು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಮಕ್ಕಳ. Next, water filter. Okay, water filter. So this water filter, it is made up of steel, or ನಿಮ್ಮ ಮನೇಲಿ ಪ್ಲಾಸ್ಟಿಕ್ಕಿಂದ ಮಾಡಿರುವಂತಹ ವಾಟರ್ ಫಿಲ್ಟರ್ ಇದೆ, ಯು ಕ್ಯಾನ್ ರೈಟ್ ಇಟ್ ಆಸ್, ಬಟ್ ದಿಸ್ ವಾಟರ್ ಫಿಲ್ಟರ್ ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಟೀಲ್, ಸೊ ರೈಟ್ ಇಟ್ ಆಸ್ ಸ್ಟೀಲ್. ನೀವು ಮನೇಲಿ ಫಿಲ್ಟರಲ್ಲಿ ನೀರನ್ನು ಶೇಖರಿಸಿಡ್ತೀರಾ ಅಂದರೆ ಪುಟ್ ರೈಟ್ ಮಾರ್ಕ್ ಫಾರ್ ದಿಸ್. ಓಕೆ, ನೆಕ್ಸ್ಟ್, ಮೋಸ್ಟ್ ಆಫ್ ದಿ ಹೌಸಸ್ ಮೇ ಬಿ ಹ್ಯಾವಿಂಗ್ ಟ್ಯಾಂಕ್ಸ್. ಓಕೆ, ವಾಟರ್ ಟ್ಯಾಂಕ್ಸ್ ವಿಚ್ ಆರ್ ಬಿಲ್ಟ್ ವಿತ್ ಸಿಮೆಂಟ್. ಓಕೆ, ನಿಮ್ಮ ಮನೇಲಿ ಈ ರೀತಿ ಸಿಮೆಂಟಿಂದು ವಾಟರ್ ಟ್ಯಾಂಕ್ ಇದೆ ಅಂತ ಅಂದರೆ ನೀವೇನು ಮಾಡಬೇಕು? ಈ ಬಾಕ್ಸಲ್ಲಿ ರೈಟ್ ಮಾರ್ಕ್ ಹಾಕಿ, ಇದು ಈ ಟ್ಯಾಂಕ್ ಯಾವುದರಿಂದ ಮಾಡಲ್ಪಟ್ಟಿದೆ? ಈ ಟ್ಯಾಂಕ್ ಸಿಮೆಂಟಿಂದ ಮಾಡಲ್ಪಟ್ಟಿದೆ ಮಕ್ಕಳ. ಸೊ ಚಿಲ್ಡ್ರನ್, ಇನ್ ದಿಸ್ ಕ್ಲಾಸ್ ವಾಟ್ ಯು ಹ್ಯಾವ್ ಲರ್ನ್ಟ್? ಯು ಹ್ಯಾವ್ ಲರ್ನ್ಟ್ ದ ಪರ್ಪಸ್ ಆಫ್ ವಾಟರ್, ಆ್ಯಂಡ್ ಯು ಹ್ಯಾವ್ ಲರ್ನ್ಟ್ ದ ವಾಟರ್ various purposes of water, and from which source do you get that water. Okay children, I hope you have understood the lesson, children. So let's continue in our next class. Thank you children.